ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಿರಂತರ ಅಕ್ರಮ ಗೋ ಸಾಗಾಣಿಕೆ ಮತ್ತು ಟನ್ಗಟ್ಟಲೆ ಗೋಮಾಂಸ ಹಾಸನದಿಂದ ಮಂಗಳೂರಿಗೆ ರವಾನೆಯಾಗುತ್ತಿದೆ ಎಂದು ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರ ಮಾಹಿತಿ ಮೇರೆಗೆ 4000 ಕೆಜಿ ಮಾಂಸ ಜಪ್ತಿ ಮಾಡಿದ ಪೊಲೀಸ್ ಇಲಾಖೆ. ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಿರಂತರ ಅಕ್ರಮ ಗೋ ಸಾಗಾಣಿಕೆ ಮತ್ತು ಟನ್ಗಟ್ಟಲೆ ಗೋಮಾಂಸ ಹಾಸನದಿಂದ ಮಂಗಳೂರಿಗೆ ರವಾನೆಯಾಗುತ್ತಿದೆ ಎಂದು ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರ ಮಾಹಿತಿ ಮೇರೆಗೆ 4000 ಕೆಜಿ ಮಾಂಸ ಜಪ್ತಿ ಮಾಡಿದ ಪೊಲೀಸ್ ಇಲಾಖೆ 22/12/2025 ತಡರಾತ್ರಿ 1 ಗಂಟೆಗೆ ಹಾಸನದಿಂದ ಹೊರಟ ಅಶೋಕ್ ಲೈಲ್ಯಾಂಡ್ ವಾಹನದಲ್ಲಿ 15 ಹಸುಗಳನ್ನು ಕಡಿದು ಮಾಂಸವನ್ನ ಹಾಸನದ ಕಡೆಯಿಂದ ಬರುತ್ತಿದ್ದ KA 25D 3983 ವಾಹನದಲ್ಲಿ 4000 ಕೆಜಿಗೂ ಅಧಿಕ ಗೋಮಾಂಸವನ್ನ ಮಂಗಳೂರಿಗೆ ತೆಗೆದುಕೊಂಡು ಹೋಗುತ್ತಿದ್ದ ವಾಹನದ ಖಚಿತ ಮಾಹಿತಿಯನ್ನು ನಗರ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಹಾಕಿದ ನಾಕಾಬಂದಿಗೆ ಬೆದರಿ ಪ್ರೇಮನಗರದ ಕಡೆಗೆ ಕದ್ದು ಕೊಂಡೊಯ್ಯಲು ಪ್ರಯತ್ನ ಮಾಡಿದ ವಾಹನ ಸಿಕ್ಕಿಹಾಕಿಕೊಂಡಿದ್ದು, ಕದ್ದು ತಂದಿರುವ ಗೋವುಗಳ ಕಿವಿಗಳನ್ನು ಕತ್ತರಿಸಿ ಪಶು ಇಲಾಖೆಯಿಂದ ನೀಡಿದ ಓಲೆಯನ್ನು ಕತ್ತರಿಸಿ ತೆಗೆದಿದ್ದಾರೆ ಎಂದು ಹಿಂದೂ ಹಿತರಕ್ಷಣಾ ವೇದಿಕೆ ಸಂಚಾಲಕ ಶಿವು ತಿಳಿಸಿದ್ದಾರೆ. KA 25D 3983 ವಾಹನ ಬರುವ ಮೊದಲು XCV 700 ವಾಹನದಲ್ಲಿ ಬಂದ ದಾಂಡಿಗರು ಯಾರು ಎಂಬುದರ ಬಗ್ಗೆ ಪರಿಶೀಲನೆ ಮಾಡಬೇಕೆಂದು ಆಗ್ರಹಿಸಿದರು. ಮಂಗಳೂರಿನ ಬಂಟ್ವಾಳದಲ್ಲಿ ತೆಗೆದುಕೊಂಡಿರುವ ಕ್ರಮದ ಹಾಗೆ ಕೊಟ್ಟವನು ಹಾಗೂ ಗೋವುಗಳನ್ನು ಕೊಟ್ಟವನ ಮೇಲೆಯೂ ಕೇಸು ಮಾಡಿ ಮನೆ ಜಪ್ತಿ ಮಾಡಬೇಕೆಂದು ಗೋಪ್ರೇಮಿಗಳು ಒತ್ತಾಯಿಸಿದ್ದಾರೆ. ಪೊಲೀಸರು ವಾಹನ ಚಾಲಕನಾದ ರಾಹಿಲ್ ತಿಪಟೂರ್ ಮೇಲೆ FIR ದಾಖಲಿಸಿ ಮಾಜರ್ ಮಾಡಿದ್ದು, ಪುರಸಭೆ ವತಿಯಿಂದ ಸರ್ಕಾರಿ ಸ್ಮಶಾನದಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಉಳಿದು ಅತ್ಯಂತ ಅಮಾನುಷವಾಗಿ ಗೋವುಗಳನ್ನು ಕೊಂದು ಮಾಂಸವನ್ನು ಸಾಗಿಸುವ ದಂಧೆಕೋರರ ಮೇಲೆ ಕಾನೂನಿನಲ್ಲಿ ಶಿಕ್ಷೆ ಇಲ್ಲದ ಕಾರಣ ಈ ರೀತಿಯ ಕೃತ್ಯ ನಡೆಯುತ್ತಿದೆ ಎಂದು ಸಂಘಟನೆಯವರು ಅಳಲು ತೋಡಿಕೊಂಡಿದ್ದಾರೆ. MV ಉಮೇಶ್, TV46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV46 News Kannada.